ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಗಿರೀಶ್ ವಿಭೂತಿ. ಇವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ಅದು NPK ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್. ಸೊ ಇದು ನೈಟ್ರೋಜನ್ ಎಲ್ರಿಗೂ ಗೊತ್ತು, ಇದು ವಾತಾವರಣದಿಂದ ಹೀರಿಕೊಂಡು ಅಂದರೆ ಫಿಕ್ಸ್ ಮಾಡಿ ಭೂಮಿಗೆ ಒದಗಿಸುವಂಥ ಕೆಲಸವಂತ ಮಾಡುವಂಥ ಒಂದು ಜೀವಾಣುಗಳು. ಹಾಗೆ ಫಾಸ್ಫರಸ್, ಪೊಟ್ಯಾಷ್, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಆಮೇಲೆ ಪೊಟ್ಯಾಷ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇದರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಈ ಜೀವಾಣುಗಳನ್ನು ಡಾಕ್ಟರ್ ಕಿಶನ್ ಚಂದ್ರ ಅವರು ತಮ್ಮ ಬ್ರ್ಯಾಂಡ್ನಲ್ಲಿ ಡೆವಲಪ್ ಮಾಡಿದ್ದಾರೆ. ಅದನ್ನು ಮರುವೃದ್ಧಿಯನ್ನು ಮಾಡುವಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ಅದನ್ನು ಬಳಕೆ ಮಾಡೋದರಿಂದ ಏನು ಉಪಯೋಗ, ಅದನ್ನು ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ 2 ಬಾಟಲ್ NPK DKC ಇದೆ. ಆಮೇಲೆ ಅದ್ರ ಜೊತೆ ಫ್ರೀಯಾಗಿ 2 OWDC ಪ್ಯಾಕೆಟ್ ಇದೆ. ಆಮೇಲೆ ಬೆಲ್ಲ ಇದೆ 2 kg. ನಾವು 200 ಲೀಟ್ರಿಗೆ ಮಾಡ್ತಿರೋಂಥದ್ದು. ಅದಕ್ಕೆ 2 ಬಾಟಲು, 2 OWDC ಪ್ಯಾಕೆಟು ಮತ್ತು 2 kg ಬೆಲ್ಲ, 1 ರಿಂದ 2 kg ಬೆಲ್ಲ ತೊಗೊಬೋದು 200 ಲೀಟ್ರಿಗೆ. ಆದರೆ ನೀವು 200 ಲೀಟ್ರ್ ನೀರಿದೆ ನೋಡ್ಬೋದು. ಸೊ ಈ ರೀತಿಯಾಗಿ ನೀವು 1 ರಿಂದ 2 kg ಬೆಲ್ಲ, ಅಂದರೆ 100 ಲೀಟ್ರಿಗೆ ಅರ್ಧ kgಯಿಂದ 1 kg, 200 ಲೀಟ್ರಿಗೆ 1 kgಯಿಂದ 2 kg ಬೆಲ್ಲ ನೀವು ಹಾಕ್ಕೊಬೋದು. ಸೊ ಸ್ನೇಹಿತರಿಗೆ ಬೆಲ್ಲ ಹಾಕಾಯಿತು. ಈಗ OWDC ಪ್ಯಾಕೆಟ್ 2 ಹಾಕೋಣ. OWDC ಹಾಕೋ ಉದ್ದೇಶ ಅಷ್ಟೇ, ಏನಂದರೆ NPKನ ಮಲ್ಟಿಪ್ಲೈ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಅಂದರೆ 2ನೇ ಮಲ್ಟಿಪ್ಲಿಕೇಶನ್ದ ನೀವು ಹಾಕೋ ಅಗತ್ಯ ಇರೋದಿಲ್ಲ. 1 ಟೈಮ್ ಮಾತ್ರ ನೀವು OWDCನ ಹಾಕುವಂಥದ್ದು. ಸೊ ಈಗ NPK ಕಲ್ಚರ್ನ ಹಾಕುವಂಥ ಸಮಯ. ಸೊ ಈಗ 2 ಬಾಟಲ್ ಹಾಕ್ತಾಯಿದ್ದೀವಿ ನಾವು. ಸೊ ಏನೇನು ಹಾಕಿದ್ದೀವಿ ಅಂದರೆ, ಫಸ್ಟು 2 kg ಬೆಲ್ಲ, ಆಮೇಲೆ 2 OWDC ಪ್ಯಾಕೆಟು 1 ಟೈಮ್ ಮಾತ್ರ, ಆಮೇಲೆ 2 NPK ಬಾಟಲ್ಲು. ಸೊ ನೋಡ್ಬೋದು, ಈಗ ಚೆನ್ನಾಗಿ NPK ಕಲ್ಚರ್ನ ಕಲಕ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ 2 ರಿಂದ 3 ನಿಮಿಷ ಹತ್ರ ಚೆನ್ನಾಗಿ ತಿರುಗಿಸಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಚೆನ್ನಾಗಿ ತಿರುಗಿಸಿದ್ರೆ ಸಾಕು. ಸೊ NPK ಕಲ್ಚರ್ ಈಗ ಪ್ರಿಪರೇಷನ್ ಮಾಡಿದ್ದೀವಿ. ಸೊ ಇದನ್ನು ಬಟ್ಟೆಯಿಂದ ಇದನ್ನು ಈ ರೀತಿಯಾಗಿ ಕಟ್ಟಿ ರಕ್ಷಣೆ ಮಾಡ್ಬೋದು, ಯಾವುದೇ ಹುಳುಗಳು ಅಥವಾ ಕೀಟಗಳು ಹೋಗದೇ ಇರೋ ಥರ. ಸೊ ಈ ರೀತಿಯಾಗಿ ನೀವು NPKನ ಕಲ್ಚರ್ನ ರೆಡಿ ಮಾಡ್ಕೋಬೋದು. ಸೊ ಈಗ ನೋಡ್ಬೋದು, ಇದು NPK ಕಲ್ಚರ್ ಪ್ರಿಪ್ರೇಷನ್ ಮಾಡಿರುವಂಥದ್ದು. ಸದ್ಯಕ್ಕೆ ಇದನ್ನು ನೀವು 5 ದಿನ ಈ ಥರ ಬೆಳಗ್ಗೆ ಮತ್ತು ಸಂಜೆ ಇದನ್ನು ರೊಟೇಷನ್ ಮಾಡ್ತಾ ಇದನ್ನು ತಿರುಗಿಸ್ತಾ ಇದ್ದರೆ ನಿಮಗೆ 5 ದಿನಕ್ಕೆ ಈ ಕಲ್ಚರ್ ರೆಡಿ ಆಗುತ್ತದೆ. ಇದನ್ನು 5 ದಿನ ಸ್ವಲ್ಪ ಹೆಚ್ಚು ಕಮ್ಮಿ, ಅಂದರೆ 5 ದಿನ 7 ದಿನದವರೆಗೂ ನೀವು ಇಡ್ಬೋದು, ಏನು ತಪ್ಪಿಲ್ಲ. ಜಾಸ್ತಿ ಇಟ್ಟು ಏನೂ ತೊಂದರೆ ಆಗೋಲ್ಲ. ಬಟ್ ನಿಮಗೆ 5ನೇ ದಿನಕ್ಕೆ ಅದು ರೆಡಿ ಆಗುತ್ತೆ ಈ ಕಲ್ಚರು. ಸೊ ಇದನ್ನು ನೀವು ಪ್ರತಿ ಎಕರೆಗೆ 400 ಲೀಟ್ರ್ ಕೊಡ್ಬೋದು. ಜಾಸ್ತಿ ಕೊಟ್ಟರು ಏನೂ ತೊಂದರೆ ಇಲ್ಲ, ಅಥವಾ ಕಮ್ಮಿ ಕೊಟ್ಟರು ಏನೂ ತೊಂದರೆ ಇಲ್ಲ. ನೀವು 400 ಲೀಟ್ರ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ಲಡ್ ಇರಿಗೇಷನ್ ಮುಖಾಂತರ ಕೊಡ್ಬೋದು, ಇಲ್ಲಾಂದರೆ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ಬೋದು, ಇಲ್ಲಾಂದರೆ ಸ್ಪ್ರಿಂಕ್ಲರ್ ಮುಖಾಂತರನೂ ಕೊಡ್ಬೋದು. ಹಾಗೆ ಇದನ್ನು ನೀವು ಫಾಲಿಯರ್ ಸ್ಪ್ರೇ ಅಥವಾ ಸಿಂಪರಣೆ ಮಾಡೋದಾದರೆ ನೀವು ಇದನ್ನು ಅರ್ಧ ನೀರು ಅಥವಾ ಅರ್ಧ NPK ಅರ್ಧ ಸೇರಿಸ್ಬಿಟ್ಟು ಸ್ಪ್ರೇ ಮಾಡೋವಂಥ. ಇಲ್ಲಾಂದರೆ ನೀವು ಕಲ್ಚರ್ ಇನ್ನೂ ಬೇಕಾದ್ರೆ ಕಮ್ಮಿ ಇಟ್ಬೋದು, ಬೆಳೆಗಳು ಚಿಕ್ಕದಾಗಿದ್ದರೆ ಇನ್ನೂ ಬೇಕಾದ್ರೆ ಕಮ್ಮಿ ಇಟ್ಕೊಂಡು ಸ್ಪ್ರೇ ಮಾಡುವಂಥದ್ದನ್ನು ಮಾಡ್ಬೋದು. ಈ NPK ನಿಮಗೆ 35% ನಿಮಗೆ ಭೂಮಿಯ ರಿಕ್ವೈರ್ಮೆಂಟ್ನ ಇದು ಸಮ ಮಾಡಿಕೊಡುತ್ತೆ. ಅಂದರೆ ನಿಮಗೆ NPK ಏನು ರಿಕ್ವೈರ್ಮೆಂಟ್ ಇದೆ ಅದು ಜೀವಾಣುಗಳ ಮುಖಾಂತರ ವಾತಾವರಣದಿಂದ ನೈಟ್ರೋಜನನ್ನು ಫಿಕ್ಸ್ ಮಾಡಿ ಕೊಡುವಂಥದ್ದು, ಅಥವಾ ಭೂಮಿಯಲ್ಲಿರುವಂಥ ವೇಸ್ಟ್ ಪದಾರ್ಥಗಳಾಗಲಿ, ಅಥವಾ ಬೆಳೆ ಪಳಿಗುಳಿಕೆಗಳಾಗಲಿ, ಎಲೆಗಳಾಗಲಿ, ತರಗಗಳಾಗಲಿ ಏನೇ ಬಿದ್ದಿರುವಂಥದ್ದು ಅದನ್ನು ಗೊಬ್ಬರ ಮಾಡಿ
ಅಂದರೆ ಗೊಬ್ಬರ ಮಾಡಿರುವಂಥದ್ದನ್ನು ಅದರಲ್ಲಿರುವಂಥ ನೈಟ್ರೋಜನನ್ನು ಫಿಕ್ಸ್ ಮಾಡಿ ಕೊಡುವಂಥ ಒಂದು ವಾತಾವರಣದಿಂದ ಇನ್ನೊಂದು ವೇಸ್ಟ್ ಪದಾರ್ಥದಲ್ಲಿರುವಂಥ ನೈಟ್ರೋಜನನ್ನು ಫಿಕ್ಸ್ ಮಾಡಿ ಕೊಡುವಂಥ ಇದು ಕೆಲಸ ಮಾಡ್ತದೆ. ಆಮೇಲೆ ಫಾಸ್ಫರಸ್ ಪೊಟ್ಯಾಷ್ ಅದೇನಿದೆ ಅದು ಭೂಮಿಯಲ್ಲಿರುವಂತಹ ಏನು ವೇಸ್ಟ್ ಫಾಸ್ಫರಸ್ ಪೊಟ್ಯಾಷ್ ಇದೆ ಅದನ್ನು ತೆಗೆದುಕೊಡುವಂಥ ಕೆಲಸ ಈ ಜೀವನಗಳು ಮಾಡುತ್ತದೆ. ಆಮೇಲೆ ನಾವು ಯಥೇಚ್ಛವಾಗಿ ರಾಸಾಯನಿಕನ ಭೂಮಿಯಲ್ಲಿ ಪೊಟ್ಯಾಷು ಮತ್ತು ಫಾಸ್ಫರಸ್ನ ಹಾಕಿರ್ತೀವಿ, ಅದು ಅಲಭ್ಯ ರೀತಿಯಲ್ಲಿ ಭೂಮಿಯಲ್ಲಿ ಉಳ್ಕೊಂಡಿರುತ್ತೆ. ಅದನ್ನು ಕೂಡ ಇದು ತೆಗೆದು ಅಂದರೆ ಅವೈಲೇಬಲ್ ಫಾರ್ಮ್ ಆಗಿ ಮಾಡಿಕೊಡುವಂಥ ಈ ಜೀವನಗಳು ಮಾಡಿಕೊಡುತ್ತದೆ. ಸೊ ಇದು ಒಟ್ಟಿನಲ್ಲಿ NPK ರಿಕ್ವೈರ್ಮೆಂಟನ್ನು ಒದಗಿಸಿಕೊಡುವಂಥ ಕೆಲಸ ಮಾಡ್ತದೆ. ಅನ್ಬೋದು ನೀವು OWDCಯಲ್ಲಿ NPK ಇದೆಯಲ್ಲ ಹೇಗೆ ಅಂತ. OWDCಯಲ್ಲಿ ಇರುವಂಥದ್ದು ಜನರಲ್ಲಾಗಿ ಸುಮಾರು ಬ್ಯಾಕ್ಟೀರಿಯಾಗಳಿದೆ, ಅದು ಒಂದೇ ಅಷ್ಟೇ ಅಲ್ಲ. ಇದರಲ್ಲಿ ಕಾನ್ಸಂಟ್ರೇಟ್ ಆಗಿರುವಂಥದ್ದು NPKಗಳು ಮಾತ್ರ. ಯಾವ ಎಕ್ಸಾಂಪಲ್ ಅಂದರೆ ರೈಸೋಬಿಯಮ್ ಇರ್ಬೋದು, ಅಜೋಸ್ಪಿರ್ಲಮ್ ಇರ್ಬೋದು, ಈ ಥರ ಸುಮಾರು NPK ಸಂಬಂಧಪಟ್ಟ ಜೀವಾಣುಗಳು ಮಾತ್ರ ಇದರಲ್ಲಿ ಇರುವಂಥದ್ದು. ದಯವಿಟ್ಟು ಇದನ್ನು ಬಳಸ್ಕೊಂಡು ಎಲ್ಲ ರೈತರು ತಮ್ಮ ಜಮೀನನ್ನು ಸಮೃದ್ಧವಾಗಿ ಮಾಡಿಕೊಳ್ಳಬೇಕಂತ ಕೇಳಿಕೊಳ್ತೇನೆ. ಇನ್ನೂ ಏನಾದರೂ ನಿಮಗೆ ಕ್ವಶನ್ಗಳಿದ್ದರೆ ಅಥವಾ ಇನ್ನೂ ಏನಾದರೂ ವಿಚಾರಗಳ ತಿಳ್ಕೊಬೇಕಂದ್ರೆ ನೀವು ಇದನ್ನು ನನಗೆ ಕಮೆಂಟ್ ಮುಖಾಂತರ ಅಥವಾ ನೀವು ಕಾಲ್ ಮುಖಾಂತರ ಕೆಳಗಡೆ ನಂಬರ್ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಆ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಕಮೆಂಟ್ ಮುಖಾಂತರ ತಿಳ್ಕೊಬೋದು. ಧನ್ಯವಾದಗಳು.